Divine Grace Igniter. ಶಿಲುಬೆ ಹಾದಿ ಆರಂಭವಾದದು ಹೇಗೆ? ಯೇಸುಸ್ವಾಮಿಯ ಜನನ, ಜೀವನ, ಯಾತನೆ, ಮರಣ ಹಾಗೂ ಪುನರುತ್ಥಾನ ಒಂದು ಕಟ್ಟುಕಥೆಯಲ್ಲ ಅಥವಾ ದಂತಕಥೆಯಲ್ಲ. ಅದೊಂದು ಚಾರಿತ್ರಿಕ ಘಟನೆಯಾಗಿದೆ. ಸರಿಸುಮಾರು 2000 ವರ್ಷಗಳ ಹಿಂದೆ ಈ ಲೋಕದಲ್ಲಿ ಜನಿಸಿ, ರೋಮನ್ ಚಕ್ರಾಧಿಪತ್ಯದಲ್ಲಿ ಜೀವಿಸಿ, ನೂತನ ಯುಗಕ್ಕೆ ನಾಂದಿ ಹಾಡಿದ ಯುಗಪುರುಷ ಕ್ರಿಸ್ತ. ಯೂದ ಸಂಪ್ರದಾಯದಲ್ಲಿ ಜನಿಸಿದ ಯೇಸುಕ್ರಿಸ್ತರು ಯೂದ ಸಂಪ್ರದಾಯಸ್ಥರಾಗಿಯೇ ಜೀವಿಸಿ, ಅಂದಿನ ಸಮಾಜದಲ್ಲಿ ಕ್ರಾಂತಿಕಾರಕ ಬೋಧನೆಗಳ ಮೂಲಕ ಆ ಕಾಲದಲ್ಲಿ ಪ್ರಜೆಗಳನ್ನು ಆಳುವವರ ಕೆಂಗಣ್ಣಿಗೆ ಗುರಿಯಾದರು. ಪ್ರಧಾನ ಯಾಜಕ ಕಾಯಿಫನ ಶಿಫಾರಸ್ಸಿನಂತೆ ಅಂದಿನ ರೋಮನ್ ರಾಜ್ಯಪಾಲ ಪೋನ್ಸಿಯಸ್ ಪಿಲಾತ ಯೇಸುವಿಗೆ ಮರಣದಂಡನೆ ವಿಧಿಸುತ್ತಾನೆ. ಮತ್ತಾಯ, ಮಾರ್ಕ, ಲೂಕ ಮತ್ತು ಯೋವಾನರ ಶುಭ ಸಂದೇಶದಲ್ಲಿ ಲಿಖಿತವಾಗಿರುವಂತೆ ಯೇಸು ಸ್ವಾಮಿಗೆ ಶಿಲುಬೆಯ ಮರಣದಂಡನೆಯನ್ನು ವಿಧಿಸಲಾಗುತ್ತದೆ. ಮರಣದಂಡನೆಯನ್ನು ವಿಧಿಸುವವರೆಗಿನಿಂದ ಆರಂಭವಾಗಿ ಯೇಸುವಿನ ಮೃತ ಶರೀರವನ್ನು ಭೂಸ್ಥಾಪನೆ ಮಾಡುವವರೆಗೆ ಯೇಸು ನಡೆದ ಆ ಕಷ್ಟಕರ ಹಾದಿಯನ್ನು, ಮುಖ್ಯವಾಗಿ ಅವರ ಯಾತನೆ ಹಾಗೂ ಮರಣವನ್ನು ಧ್ಯಾನಿಸುವುದೇ ಈ ಶಿಲುಬೆಯ ಹಾದಿಯಾಗಿದೆ. ಹಾಗಾದರೆ ಶಿಲುಬೆ ಹಾದಿಯ ಭಕ್ತಿಯಾಚರಣೆ ಆರಂಭವಾದ ಬಗೆ ಹೇಗೆ? ಯೇಸುಸ್ವಾಮಿಯ ಸ್ವರ್ಗಾರೋಹಣದ ಬಳಿಕ ಯೇಸುಸ್ವಾಮಿಯನ್ನು ನಂಬಿದ ಅನೇಕ ಭಕ್ತ ವಿಶ್ವಾಸಿಗಳು ಪವಿತ್ರ ನಾಡಾದ ಜೆರುಸಲೇಮ್ ತೀರ್ಥಯಾತ್ರೆಯನ್ನು ಕೈಗೊಳ್ಳಲಾರಂಭಿಸಿದರು. ಯೇಸುವಿನ ಗೊಲ್ಗೋತಾ ಪಯಣದ ಸ್ಥಳಗಳನ್ನು ನೋಡಿ, ನಿಂತು ಅವರ ಯಾತನೆಯಲ್ಲಿ ಭಾಗಿಯಾಗಿ, ಧ್ಯಾನಿಸಿ, ಪ್ರಾರ್ಥಿಸಿ, ವಿಶ್ವಾಸವನ್ನು ವೃದ್ಧಿಸಿಕೊಂಡು ತಮ್ಮ ಊರುಗಳಿಗೆ ಹಿಂದಿರುಗುತ್ತಿದ್ದರು. ಆದರೆ ಎಲ್ಲ ಭಕ್ತಾದಿಗಳಿಗೂ ಈ ಪವಿತ್ರ ನಾಡಿನ ಜೆರುಸಲೇಮ್ ತೀರ್ಥಯಾತ್ರೆ ಸಾಧ್ಯವಾಗಲಿಲ್ಲ. ಇದನ್ನು ಮನಗಂಡ ಫ್ರಾನ್ಸಿಸ್ಕನ್ನರು, ಅಂದರೆ ಅಸಿಸಿಯ ಸಂತ ಫ್ರಾನ್ಸಿಸರ ಸಭೆಗೆ ಸೇರಿದ ಸನ್ಯಾಸಿಯರು, ಯೇಸುಸ್ವಾಮಿಯ ಕಲ್ವಾರಿ ಬೆಟ್ಟದ ಹಾದಿಯನ್ನು ಪ್ರತಿಬಿಂಬಿಸುವ ಪ್ರತಿಮೆಗಳನ್ನು ಅಥವಾ ಗುಡಿ ಗೋಪುರಗಳನ್ನು ನಿರ್ಮಿಸಲು ಅನುಮತಿಯನ್ನು ವಿಶ್ವಗುರುಗಳ ಬಳಿ ಕೇಳಿಕೊಂಡರು. 1686ರಲ್ಲಿ ಅಂದಿನ ವಿಶ್ವಗುರುಗಳಾದ 11ನೇ ಇನ್ನೋಸೆಂಟರು ಫ್ರಾನ್ಸಿಸ್ಕನ್ನರಿಗೆ ಯೇಸುವಿನ ಯಾತನೆ ಮತ್ತು ಮರಣವನ್ನು ಪ್ರತಿಬಿಂಬಿಸುವ ಪ್ರತಿಮೆಗಳನ್ನು, ಚಿತ್ರಪಟಗಳನ್ನು ನಿರ್ಮಿಸಿ ಸಾರ್ವಜನಿಕ ಭಕ್ತಿ ಆಚರಣೆಯನ್ನು ಕೈಗೊಳ್ಳುವಂತೆ ಅಧಿಕೃತ ಅನುಮತಿ ಇತ್ತರು. ಅಲ್ಲಿಯವರೆಗೂ ಯೇಸುಸ್ವಾಮಿಯ ಯಾತನೆ, ಮರಣದ ಚಿತ್ರಪಟ ನಿರ್ಮಾಣ ಮತ್ತು ಭಕ್ತಿ ಆಚರಣೆ ಫ್ರಾನ್ಸಿಸ್ಕನ್ನರಿಗೆ ಮಾತ್ರ ಸೀಮಿತವಾಗಿತ್ತು. ಭಕ್ತ ವಿಶ್ವಾಸಿಗಳು ಅವರಿರುವಂತಹ ಆಶ್ರಮದಲ್ಲಿ ಅಥವಾ ಅವರು ಸ್ಥಾಪಿಸಿದ ದೇವಾಲಯಗಳಲ್ಲಿ ಶಿಲುಬೆ ಹಾದಿಯ ಭಕ್ತಿ ಆಚರಣೆಯನ್ನು ಕೈಗೊಳ್ಳಬೇಕಿತ್ತು. ಆದರೆ 1731ರಲ್ಲಿ ವಿಶ್ವಗುರು 12ನೇ ಕ್ಲೆಮೆಂಟರು ಯೇಸುಸ್ವಾಮಿಯ ಯಾತನೆ ಮತ್ತು ಮರಣದ ಶಿಲುಬೆ ಹಾದಿಯ ಭಕ್ತಿ ಆಚರಣೆಯನ್ನು ಸರ್ವರಿಗೂ ಮುಕ್ತಗೊಳಿಸಿದರು. ಆದರೆ ಫ್ರಾನ್ಸಿಸ್ಕನ್ ಸಭೆಯ ಗುರುಗಳು ಆ ಪ್ರತಿಮೆಗಳನ್ನು ಅಥವಾ ಚಿತ್ರಪಟಗಳನ್ನು ಆಶೀರ್ವದಿಸಿ ಪವಿತ್ರೀಕರಿಸಬೇಕಾಗಿತ್ತು. ಅದೇ ವರ್ಷ ಶಿಲುಬೆ ಹಾದಿಯ ಸ್ಥಳಗಳನ್ನು 14ಕ್ಕೆ ನಿಗದಿಪಡಿಸಲಾಯಿತು. ಆದರೆ ಈ 14 ಸ್ಥಳಗಳು ಪೂರ್ತಿಯಾಗಿ ಬೈಬಲ್ ಆಧಾರಿತವಲ್ಲವಾದರೂ ಕೆಲವು ಸ್ಥಳಗಳನ್ನು ಪಾಲಿಸಿಕೊಂಡು ಬಂದ ಸಂಪ್ರದಾಯದಿಂದ ಎರವಲು ಪಡೆಯಲಾಗಿದೆ. ಇದಾದ ನಂತರ ಶತಮಾನಗಳಿಂದಲೂ ಶಿಲುಬೆ ಹಾದಿಯು ತಪಸ್ಸು ಕಾಲದ ಒಂದು ಪ್ರಮುಖ ಭಕ್ತಿಯಾಚರಣೆಯಾಗಿದೆ. ಇಂದು ಎಲ್ಲ ದೇವಾಲಯಗಳಲ್ಲಿಯೂ ಪ್ರಾರ್ಥನಾ ಮಂದಿರಗಳಲ್ಲಿಯೂ ಶಿಲುಬೆ ಹಾದಿಯ ಚಿತ್ರಪಟಗಳ ಸ್ಥಾಪನೆ, ತಪಸ್ಸು ಕಾಲದಲ್ಲಿ ಶಿಲುಬೆ ಹಾದಿಯನ್ನು ಮಾಡುವುದು ಪ್ರಮುಖವಾಗಿದೆ. ಶಿಲುಬೆ ಹಾದಿ ಒಂದು ಪ್ರಸಿದ್ಧ ಭಕ್ತಿ ಆಚರಣೆಯೇ ಹೊರತು ಒಂದು ಸಂಸ್ಕಾರವಲ್ಲ. 1991ರಲ್ಲಿ ವಿಶ್ವಗುರು ಸಂತ ದ್ವಿತೀಯ ಜಾನ್ ಪೌಲರು
ಬೈಬಲ್ ಆಧಾರಿತ ಶಿಲುಬೆ ಹಾದಿಯನ್ನು ಪ್ರಚುರಪಡಿಸಿದರು. ಪ್ರಸ್ತುತ ನಾವು ಈ ಶಿಲುಬೆ ಹಾದಿಯ ಮುಖಾಂತರ ಸಾಮಾಜಿಕ ಸಮಸ್ಯೆಗಳನ್ನು ಧ್ಯಾನಿಸಲು, ಜೀವನದ ವಿವಿಧ ಆಯಾಮಗಳನ್ನು ಶಿಲುಬೆ ಹಾದಿಯ ಮುಖಾಂತರ ಧ್ಯಾನಿಸಲು ಸಹಾಯಕವಾಗಿದೆ. ಅದೇನೇ ಆದರೂ ಶಿಲುಬೆ ಹಾದಿಯ ಪ್ರಮುಖ ಉದ್ದೇಶ ಯೇಸುಸ್ವಾಮಿ ಮನುಕುಲ ರಕ್ಷಣೆಗಾಗಿ ಅಥವಾ ಉದ್ಧಾರಕ್ಕಾಗಿ ತಾವು ಅನುಭವಿಸಿದ ಘೋರ ಯಾತನೆಯನ್ನು, ಮನಕಲಕುವ ಹೃದಯ ವಿದ್ರಾವಕ ಹಿಂಸೆಯನ್ನು ಧ್ಯಾನಿಸಿ ನಾವು ಮನಪರಿವರ್ತನೆಗೊಂಡು ಯೇಸು ತೋರಿದ ಹಾದಿಯಲ್ಲಿ ಜೀವಿಸುವುದಾಗಿದೆ.